ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಈ ವಿಡಿಯೋದಲ್ಲಿ ನೀವು ನಾನು ನನ್ನ ಬರ್ತ್ಡೇನ ಯಾವ ರೀತಿ ಸೆಲೆಬ್ರೇಷನ್ ಮಾಡಿಕೊಂಡೆ, ನನಗೆ ಯಾವ ಥರ ಸರ್ಪ್ರೈಸ್ನ ಕೊಟ್ಟರು ಅನ್ನೋದನ್ನು ನೋಡ್ತೀರಾ. ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನೋಡಿ, ಇವತ್ತು ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ, ಏನಾಗುತ್ತೆ ವಿಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ. ವಿಡಿಯೋ ಮಿಸ್ ಮಾಡಿದೆ ನೋಡಿ ನನ್ನ ಔಟ್ಫಿಟ್ ಈ ಥರ ಇದೆ. ನೋಡಿ, ನಾನು ರೆಡಿಯಾಗಿ ಇಲ್ಲಿ ಡ್ರೀಮ್ ಸೆಲೆಬ್ರೇಷನ್ ಅನ್ನೋ ಬರ್ತ್ಡೇ ಪಾರ್ಟಿ ಹಾಲ್ಗೆ ನನ್ನ ಮಗ ಮತ್ತು ನನ್ನ ಹಸ್ಬೆಂಡ್ ನನ್ನನ್ನು ಕರ್ಕೊಂಡು ಬಂದಿದ್ದಾರೆ. ಇದು KR ನಗರದಲ್ಲಿ ಹೊಸದಾಗಿ ಓಪನ್ ಆಗಿರೋಂಥದ್ದು ಫ್ರೆಂಡ್ಸ್. ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಇದು ಓಪನ್ ಆಗಿದೆ ಅಂತಲೇ. ನನ್ನ ಹಸ್ಬೆಂಡ್ ನನ್ನ ಮಗ ಹೇಳ್ದ, ಅಮ್ಮ ನೀವು ಶಾರ್ಪ್ 7ಗೆ ರೆಡಿಯಾಗಿರಬೇಕು, ನಾವು ಸೆಲೆಬ್ರೇಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅಂತ. ನಾನು ಅಂದ್ಕೊಂಡೆ KR ನಗರದಲ್ಲಿ ಫೇಮಸ್ ಅಂದರೆ ಐಸ್ ಮ್ಯಾಜಿಕ್ಕು, ಅಲ್ಲೇ ಕರ್ಕೊಂಡು ಹೋಗ್ತಾರೆ, ಅಲ್ಲೇ ಕೇಕ್ ಕಟ್ಟಿಂಗ್ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ನನಗೆ ನಿಜವಾಗ್ಲೂ ಅಲ್ಲಿಗೆ ಹೋಗೋವರೆಗೂ ಇದಿಲ್ಲಿದೆ ಮತ್ತು ಈ ಥರ ಒಂದು ಪಾರ್ಟಿ ಹಾಲ್ ಇಲ್ಲಿದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ನಾನು ನೋಡಿ ತುಂಬಾ ಶಾಕ್ ಆಯಿತು. ನನ್ನ ಹಸ್ಬೆಂಡ್ ಹಿಂದಿನ ದಿನವೇ ಬಂದು ಯಾವ ಥರ ಥೀಮಲ್ಲಿ ಬೇಕು, ಯಾವ ಥರ ಡೆಕೋರೇಷನ್ನ ಮಾಡಬೇಕು ಅಂತ ಎಲ್ಲ ಹೇಳಿ ಬಂದಿದ್ರಂತೆ. ಈ ಸಲ ಅಂತೂ ನಿಜವಾಗ್ಲೂ ಫ್ರೆಂಡ್ಸ್ ನನ್ನ ಹಸ್ಬೆಂಡ್ ನನಗೆ ಸರ್ಪ್ರೈಸ್ನೇ ಕೊಟ್ಟರು ಅಂತ ಹೇಳ್ಬೋದು. ಯಾಕಂದರೆ ಅವರು ನನ್ನನ್ನು ಕೇಳ್ದೇನೆ ಯಾವಾಗಲೂ ಈ ಥರ ಅಂದರೆ ನನ್ನ ಬರ್ತಡೇ ಸೆಲೆಬ್ರೇಷನ್ ಆಗಲಿ ಅಥವಾ ನನ್ನ ಮಗನ ಬರ್ತಡೇ ಸೆಲೆಬ್ರೇಷನ್ ಆಗಲಿ ಅದನ್ನೆಲ್ಲ ಅವರು ಓನ್ ಡಿಸಿಷನ್ ತೊಗೊಳ್ಳಲ್ಲ. ನಾನು ಮುನ್ನ ಕೇಳಿ ನಿಮ್ಗೆ ಯಾವ ಥರ ಇಷ್ಟ, ಯಾವ ಥರ ಕೇಕ್ ಬೇಕು ಮತ್ತು ಎಲ್ಲಿ ಮಾಡೋದು ಅಂತ ಮೊದಲೇ ಕೇಳ್ತಾರೆ. ಬಟ್ ಈ ಸಲ ನನ್ನ ಮಗ ಮತ್ತು ನನ್ನ ಹಸ್ಬೆಂಡ್ಸ್ ಇಬ್ಬರೂ ಸೇರಿಕೊಂಡು ನನಗೆ ಸರ್ಪ್ರೈಸ್ ಕೊಟ್ಟರು ಅಂತಲೇ ಹೇಳ್ಬೋದು. ಅಲ್ಲಿಗೆ ಹೋದ ತಕ್ಷಣ ನನಗಂತೂ ಶಾಕ್ ಆಯಿತು ಮತ್ತು ತುಂಬಾ ಖುಷಿ ಆಯಿತು. ನನ್ನ ಹಸ್ಬೆಂಡು ನನಗೆ ಹೇಳ್ದೇ ಫಸ್ಟ್ ಟೈಮ್ ಸರ್ಪ್ರೈಸ್ನ ಕೊಟ್ಟಿರೋದು. ಯಾಕಂದರೆ ಅವರು ಸರ್ಪ್ರೈಸ್ ಅನ್ನೋದೇ ಇರಲ್ಲ, ಅವ್ರ ಹತ್ರ ಎಲ್ಲ ಹೇಳಿಬಿಡ್ತಾರೆ. ನನಗಂತೂ ಫುಲ್ ಖುಷಿ ಆಯಿತು. ನೋಡಿ, ಕೇಕ್ ಎಲ್ಲ ಮಾಡಿಸಿದ್ರು, ಫೋಟೋಸ್ ಎಲ್ಲ ಹಾಕಿ, ಫೋಟೋಸ್ನೂ ಅಷ್ಟೇ ನನ್ನನ್ನು ಕೇಳೋರು ಕೇಕಿಗೆ ಯಾವ ಫೋಟೋ ಹಾಕ್ಸ್ಲಿ ಅಂತ. ಬಟ್ ಈ ಸಲ ಅವರೇ ಸೆಲೆಕ್ಟ್ ಮಾಡಿಕೊಂಡು ಅಪ್ಪ ಮಗ ಇಬ್ಬರು ಸೇರಿಕೊಂಡು ಅವರೇ ಎಲ್ಲ ಮಾಡಿಸ್ಕೊಂಡಿದ್ರು. ನೋಡಿ, ಇಲ್ಲಿ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಫ್ರೆಂಡ್ಸ್. ಇದು ಚಿಕ್ಕ ಹಾಲು ಹೊಸದಾಗಿ ಓಪನ್ ಮಾಡಿದ್ದಾರೆ ಪಾಪ. ಬಟ್ ಚೆನ್ನಾಗಿ ಒಂದು 10-15 ಜನ ಆರಾಮಾಗಿ ಮಾಡ್ಕೋಬೋದು. ಒಳಗಡೆ ಒಂದು ರೂಮ್ ಥರ ಇರುತ್ತೆ. ಬೇಕು ಅಂದರೆ ಹೊರ್ಗಡೆನೂ ಒಂದು 25 to 30 ಮೆಂಬರ್ಸ್ ತನಕನೂ ಮಾಡಿಕೊಡ್ತಾರಂತೆ. ಹಾಗಂತ ಅಲ್ಲಿ ಹುಡುಗರು ಹೇಳ್ತಾ ಇದ್ರು, ಹೊರಗಡೆ ಬೇಕಿದ್ರೆ ಹೊರಗಡೆ, ನಾವು ಇದು ಒಳಗಡೆನೆ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಒಟ್ಟಿನಲ್ಲಿ ಟೋಟಲ್ ಆಗಿ ತುಂಬಾ ಖುಷಿ ಆಯಿತು. ನನಗಂತೂ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ನೀವು KR ನಗರ ಸರೌಂಡಿಂಗ್ ಯಾರಾದರೂ ಇದ್ದರೆ ಒಮ್ಮೆ ನೀವು ವಿಸಿಟ್ ಮಾಡಿ. ಇಲ್ಲಿ ನೋಡಿ, ಬರ್ತಡೇ ನಾವು ಸೆಲೆಬ್ರೇಷನ್ ಸ್ಟಾರ್ಟ್ ಆಯಿತು. ಕೇಕ್ ಕಟ್ಟಿಂಗ್ ಎಲ್ಲ ಮಾಡ್ತಾಯಿದ್ದೀವಿ. ಮುಂದೆ ವೀಡಿಯೋಸ್ ಮತ್ತು ಫೋಟೋಸು ಆ್ಯಡ್ ಮಾಡಿರ್ತೀನಿ, ನೋಡ್ಕೋತಾ ಹೋಗಿ. ತುಂಬಾ ಚೆನ್ನಾಗಿ ಬಂತು ವೀಡಿಯೋಸ್ ಮತ್ತು ಫೋಟೋಸ್ ಎಲ್ಲ. ಮತ್ತು ಬಲೂನ್ಸು ಅಷ್ಟೇ ಕಲರ್ ಕಾಂಬಿನೇಷನು ತುಂಬಾ ಚೆನ್ನಾಗಿ ಮಾಡಿದರು ಫ್ರೆಂಡ್ಸ್. ನನ್ನ ನೇಮೆಲ್ಲ ಶಿಲ್ಪ ಅಂತ ಎಲ್ಲ ನನ್ನ ನೇಮೆಲ್ಲ ಹಾಕಿ ಫ್ಲವರ್ಸ್ ಪಾಟ್ಗಳೆಲ್ಲ ಜೋಡಿಸಿ ತುಂಬ ಚೆನ್ನಾಗಿ ಮಾಡಿದರು. ಹೊಸ್ದಾಗಿ ಮಾಡಿದ್ದಾರೆ ಅನಿಸುತ್ತೆ. ಈ KR ನಗರದಲ್ಲಿ ಬರ್ತಡೇ ಸೆಲೆಬ್ರೇಷನ್ ಮಾಡ್ಕೋಬೇಕು ಅಂದರೆ ಆಲ್ಮೋಸ್ಟ್ ಎಲ್ಲ ಐಸ್ ಮ್ಯಾಜಿಕ್ಗೆ ಹೋಗ್ತಾರೆ. ಯಾಕಂದರೆ ಅದು ಸ್ವಲ್ಪ ಇನೋವೇಟಿವ್ ಆಗಿ ಮತ್ತು ರಿಚ್ ಆಗಿ ಇರುತ್ತೆ ಅಂತ. ಬಟ್ ಅದನ್ನು ಬಿಟ್ಟು ಅಲ್ಲೇ ಬೋರ್ ಆಗಿದೆ ಅನ್ನೋರು ನಿಜವಾಗ್ಲೂ ಇದು ಹೊಸ್ದಾಗಿ ಓಪನ್ ಆಗಿರೋದು, ಇಲ್ಲಿ ವಿಸಿಟ್ನ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಬಟ್ ಜಾಸ್ತಿ ಮೆಂಬರ್ಸ್ ಆದರೆ ಒಂದು 50-100 ಆ ಥರ ಆದರೆ ಸೆಲೆಬ್ರೇಟ್ ಮಾಡೋದಕ್ಕಾಗಲ್ಲ. ಯಾಕಂದರೆ ಸ್ವಲ್ಪ ಚಿಕ್ಕದಿದೆ ಜಾಗ ಮತ್ತು ಕಂಜೆಸ್ಟೆಡ್ ಇದೆ. ಸ್ವಲ್ಪ ಒಂದು 10 to 25 ಮೆಂಬರ್ಸ್ಗಳಾದರೆ ನೀವು ಹೋಗಿ ಸೆಲೆಬ್ರೇಟ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿತ್ತು ಓವರಾಲ್ ಆಗಿ. ನನಗಂತೂ ತುಂಬಾ ಖುಷಿ ಆಯಿತು. ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗ ಕೊಟ್ಟ ಈ ಸರ್ಪ್ರೈಸು ಇದಂತೂ ನನ್ನ ಲೈಫ್ ಟೈಮ್ನಲ್ಲಿ ಮೆಮೊರೀಸ್ ಆಗಿ ಉಳಿಯುತ್ತೆ. ಯಾಕಂದರೆ ನನ್ನ ಹಸ್ಬೆಂಡ್ ಇವತ್ತಿನವರೆಗೂ ನನಗೆ ಸರ್ಪ್ರೈಸ್ ಅನ್ನೋದನ್ನೇ ಕೊಟ್ಟಿಲ್ಲ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ನೀವು ನನ್ನನ್ನೇ ಕೇಳ್ಕೊಂಡೆಲ್ಲ ಮಾಡ್ತೀರಾ, ನೀವೇ ಏನು ಒಂದು ಗಿಫ್ಟ್ ಆಗಲಿ ಅಥವಾ ಈ ಥರ ಸರ್ಪ್ರೈಸ್ ಆಗಲಿ ಏನೂ ಕೊಡಲ್ಲ ಅಂತ ಕೇಳ್ತಿರ್ತೀನಿ. ಬಟ್ ಅದಕ್ಕೆ ಈ ಸಲ ಕೊಟ್ಟಿದ್ದಾರೆ. ಅವ್ರಿಗೆ ಥ್ಯಾಂಕ್ಸ್ನ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ.